Hello dear students, this is your Prashant sir. So today ಇನ್ನೊಂದು ಚಾಪ್ಟರ್ನ ನಾನು ಎನ್ಯುವಲ್ ಎಕ್ಸಾಮಿಗೆ ಯಾವ ರೀತಿ ಓದಬೇಕು, ಯಾವ ಕ್ವಶನ್ಸ್ ಇಂಪಾರ್ಟೆಂಟು ಅಂತ ಎರಡನೇ ಚಾಪ್ಟರ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀನಿ. ಯಾವ್ದು ಚಾಪ್ಟರ್ ಅಂತಂದ್ರೆ ಚಾಪ್ಟರ್ ನಂಬರ್ 2, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಅಪಿ ಅಕಾರ್ಡಿಂಗ್ ಟು ದ ನ್ಯೂ ಬ್ಲೂ ಪ್ರಿಂಟ್ ಈ ಚಾಪ್ಟರ್ ನಿಮ್ಗೆ 11 ಮಾರ್ಕ್ಸಿಗೆ ಬರ್ತದೆ. ಇದ್ರೊಳಗೆ ಒಂದು ಪಾರ್ಟ್ ಎ ಕ್ವಶನ್ ಇರ್ತದೆ, ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ MCQ ಕ್ವಶನ್ ಬರ್ತದೆ ರೀ. ಒಂದು ಪಾರ್ಟ್ ಪಾರ್ಟ್ ಬಿ ದಿಂದ 2 ಮಾರ್ಕ್ಸ್ ಕ್ವಶನ್ ಬರ್ತದೆ, ಪಾರ್ಟ್ ಸಿ ದಿಂದ 3 ಮಾರ್ಕ್ಸ್ ಕ್ವಶನ್ ಬರ್ತದೆ, ಅಂಡ್ ಪಾರ್ಟ್ ಡಿ ದಿಂದ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಕಂಪಲ್ಸರಿ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಐದರ್ ಅದು ಥಿಯರಿನೂ ಇರ್ಬೋದು ಆರ್ ನ್ಯೂಮರಿಕಲ್ ಪ್ರಾಬ್ಲಮ್ ಕ್ವಶನ್ ಅನ್ನು ಇರ್ಬೋದು. ಎರಡರೊಳಗೆ ಒಂದು ಕೇಳ್ತಾರೆ. ಅಂದ್ರೆ ಕಂಪಲ್ಸರಿ ಈ ಚಾಪ್ಟರ್ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಫಸ್ಟ್ ಚಾಪ್ಟರ್ ದಿಂದ 5 ಮಾರ್ಕ್ಸ್ಗೆ ಥಿಯರಿ ಕೇಳಿದ್ರೆ, ಸೆಕೆಂಡ್ ಚಾಪ್ಟರ್ದಿಂದ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ತಾರೆ. ಫಸ್ಟ್ ಚಾಪ್ಟರ್ದೊಳಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಬಂದ್ರೆ ಸೆಕೆಂಡ್ ಚಾಪ್ಟರ್ದೊಳಗೆ ಥಿಯರಿ ಕ್ವಶನ್ ಬರ್ತದೆ. ಹಂಗಾರೆ ವಿದೌಟ್ ವೇಸ್ಟಿಂಗ್ ಟೈಮ್ ಪಾರ್ಟ್ ಬಿ ದಿಂದ 2 ಮಾರ್ಕ್ಸ್ಗೆ ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವು ನೋಡ್ಕೊಂತಾ ಹೋಗೋಣ್ರಿ. ಫಸ್ಟ್ ಅಪ್, ವಾಟ್ ಆರ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್? ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಕೇಳಬಹುದು, ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮ್ಯಾಗ 2 ಮಾರ್ಕ್ಸ್ ಕ್ವಶನ್ಸ್ ಮೋಸ್ಟ್ ಪ್ರಾಬಬಲಿ ಬರುವಂತ ಚಾನ್ಸ್ ಇರ್ತದೆ. ಸ್ವಲ್ಪ ಈ ಕಾನ್ಸೆಪ್ಟ್ ನ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಓದ್ಕೊಳ್ರಿ. ವಾಟ್ ಆರ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್? ಹಂಗಾರ ದ ಸರ್ಫೇಸಸ್ ಫಾರ್ಮ್ಡ್ ಬೈ ಜಾಯಿನಿಂಗ್ ಆಲ್ ದ ಪಾಯಿಂಟ್ಸ್ ವಿತ್ ಸೇಮ್ ಪೊಟೆನ್ಷಿಯಲ್ ಇರುವಂತ ಪಾಯಿಂಟ್ಸ್ ನ ಜಾಯಿನ್ ಮಾಡಿದಾಗ ಫಾರ್ಮ್ ಆಗಿರ್ತಕ್ಕಂಥ ಸರ್ಫೇಸ್ಗೆ ನಾವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಕರಿತೀವಿ. ಅಥವಾ ಸಿಂಪಲ್ ಆಗಿ ದ ಸರ್ಫೇಸ್ ವಿತ್ ಸೇಮ್ ಪೊಟೆನ್ಷಿಯಲ್ ಆರ್ ಕಾಲ್ಡ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಕೇಳಿದಾರೆ. ಫಸ್ಟ್ ಪ್ರಾಪರ್ಟಿ ನೆನಪಿಟ್ಕೋಬೇಕು, ಆಲ್ ಪಾಯಿಂಟ್ಸ್ ಆನ್ ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹ್ಯಾವ್ ಸೇಮ್ ಪೊಟೆನ್ಷಿಯಲ್. ಅಂಡ್ ಸೆಕೆಂಡ್ ಪ್ರಾಪರ್ಟಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ಯಾವುದೇ 2 ಪಾಯಿಂಟ್ ನಡುವಿನ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಇರ್ತದೆ. ವರ್ಕ್ ಡನ್ ಟು ಮೂವ್ ಅ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಆನ್ ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಸ್ ಆಲ್ವೇಸ್ 0. ವರ್ಕ್ ಡನ್ ಸುದ ಏನಿರ್ತದೆ 0 ಇರ್ತದೆ. ಈ 3 ಪ್ರಾಪರ್ಟೀಸ್ ನ ನೆನಪಿಟ್ಟುಕೊಡ್ರಿ. 2 ಮಾರ್ಕ್ಸ್ ಕೇಳಿದ್ರು ಬರ್ರಿ, 3 ಮಾರ್ಕ್ಸ್ ಕೇಳಿದ್ರು ಬರ್ರಿ. ಆಮೇಲೆ ಡ್ರಾ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಫಾರ್ ಅ ಪಾಯಿಂಟ್ ಚಾರ್ಜ್ ಅಂಡ್ ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದರು. ಪಾಯಿಂಟ್ ಚಾರ್ಜ್ ಕೇಳಿದ್ರು ಅಂದ್ರೆ ನೆನಪಿಟ್ಕೊಳ್ರಿ, ಈ ತರ ಪ್ಲಸ್ ಪಾಯಿಂಟ್ ಚಾರ್ಜ್ ಇತ್ತು ಅಂತಂದ್ರೆ ಇದ್ರ ಸುತ್ತಮುತ್ತಲು ಈ ತರ ಕಾನ್ಸಂಟ್ರಿಕ್ ಸ್ಪಿಯರ್ ನ ಡ್ರಾ ಮಾಡಬೇಕು. ಅರ್ಥ ಆಗ್ತದ? ಕಾನ್ಸಂಟ್ರಿಕ್ ಸ್ಪಿಯರ್. ಪಾಯಿಂಟ್ ಚಾರ್ಜ್ ಇದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಕಾನ್ಸಂಟ್ರಿಕ್ ಸ್ಪಿಯರ್ಸ್, ನೆನಪಿಟ್ಕೋಬೇಕು. ಅಂಡ್ ಇಲ್ಲಿಂದ ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ನ ನೀವು ಡ್ರಾ ಮಾಡಬಹುದು. ನೆನಪಿಟ್ಕೊಳ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ನಾರ್ಮಲ್ ಟು ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇದು ಒಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಪ್ರಾಪರ್ಟಿ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು ಪಾಯಿಂಟ್ ಚಾರ್ಜ್ ಇದ್ರೆ. ಇನ್ ಸೆಕೆಂಡ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತಂದ್ರೆ ಈ ತರ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಈ ತರ ಇದ್ದಾಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನ ಈ ತರ ಪ್ಲೇನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನ ಡ್ರಾ ಮಾಡಬೇಕು. ಕ್ಲಿಯರ್ ಅಪ್ಪಿ? ಇನ್ನೊಂದು ಕೇಳಬಹುದು ನಿಮ್ಗೆ, ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇತ್ತು, ಈ ತರ ಇತ್ತು ಅಂತಂದ್ರೆ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಹೊರಗಡೆ ಬರ್ತಿರ್ತಾವಪ್ಪಿ. ಕರೆಕ್ಟಾ? ಅವಾಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಹೆಂಗಿರ್ತಾವಪ್ಪಿ? ಸಿಲಿಂಡ್ರಿಕಲ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇರ್ತಾವು. ಈ ತರನು ನೀವು ಇದನ್ನು ಕ್ವಶನ್ ಕೇಳಬಹುದು. ಕೇಳಿದ್ರು ಅಂದ್ರೆ ಡ್ರಾ ಮಾಡ್ಲಿಕ್ಕೆ ಬರ್ಬೇಕಪ್ಪಿ. ಇವಿಷ್ಟು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಗಿನ ಕ್ವಶನ್ಸ್ 2 ಮಾರ್ಕ್ಸ್ಗೆ ನೀವು ಇದ್ರ ಮ್ಯಾಗ ಕಾನ್ಸಂಟ್ರೇಟ್ ಮಾಡಲೇಬೇಕು. ಇನ್ನಪ್ಪಿ ಥರ್ಡ್ ಕ್ವಶನ್, distinguish between polar and non-polar molecules, mention examples for each ಅಂತ ಕೇಳಿದ್ದಾರೆ. ಅಪ್ಪಿ polar molecules ಅಂದ್ರೆ ಏನು? The molecules in which center of positive charge do not coincide with the center of negative charge. Center of positive charge center of negative charge ಜೊತೆ coincide ಆಗಿರಬಾರ್ದು ಅಂತವಕ್ಕೆ polar molecules ಅಂತ ಕರಿತೀವಿ. ನಾನ್ ಪೋಲಾರ್ molecules ಅಂದ್ರೆ ಏನು? The molecule in which center of positive charge coincides with the center of negative charge. coincide ಆಗಿದ್ರೆ ಅದನ್ನ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಒಂದೇ ಡಿಫರೆನ್ಸ್ ನ ಡೆಫಿನೇಷನ್ ನ ಬರೀತೀರಿ. ಸೆಕೆಂಡ್ ಡಿಫರೆನ್ಸ್ ಏನ್ ಬರೀಬೇಕು? ಪೋಲಾರ್ ಮಾಲಿಕ್ಯೂಲ್ಸ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಪರ್ಮನೆಂಟ್ ಇರ್ತದ ಎಲ್ಲಿ? ಇನ್ ಕೇಸ್ ಆಫ್ ಪೋಲಾರ್ ಮಾಲಿಕ್ಯೂಲ್ಸ್. ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಡು ನಾಟ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಈ 2 ಡಿಫರೆನ್ಸಸ್ ನ ಬರೆದ್ರೆ ಸಾಕ್ರಿ. ಆಮೇಲೆ ಎಕ್ಸಾಂಪಲ್ಸ್ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಕ್ವಶನ್ ಹಿಂಗೂ ಕೇಳ್ಬೋದು, ವಾಟ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಅನ್ ಎಕ್ಸಾಂಪಲ್ ಅಂತೇಳಿ. ಹಂಗಾರೆ ಪೋಲಾರ್ ಮಾಲಿಕ್ಯೂಲ್ಸ್ ಗೆ ಎಕ್ಸಾಂಪಲ್ ಯಾವ್ಯಾವು? HCl is a polar molecule, NaCl is a polar molecule, KCl is a polar molecule, H2O is a polar molecule. ಇವೆಲ್ಲ ಪೋಲಾರ್ ಮಾಲಿಕ್ಯೂಲ್ಸ್ ಎಕ್ಸಾಂಪಲ್ ರೀತಿ ಯಾವ್ದ್ರೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ನಿಮಗೆ ಬರಬೇಕು. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಯಾವ ಎಕ್ಸಾಂಪಲ್? N2, O2, F2,
H2 ಇವೆಲ್ಲ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಎಕ್ಸಾಂಪಲ್. ವಾಟ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಗಿವ್ ಅನ್ ಎಕ್ಸಾಂಪಲ್ ಅಂತ ಕ್ವಶನ್ ಕೇಳ್ಬೋದು, ಅವಾಗೂ ನಿಮ್ಗೆ ಆನ್ಸರ್ ಮಾಡಲಿಕ್ಕೆ ಬರಬೇಕಪ್ಪಿ. ಕ್ಲಿಯರ್? ನೇಮ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ನೆನಪಿಟ್ಟುಕೊಡ್ರಿ, ಫಾರ್ಮುಲಾ C is equal to A into epsilon naught divided by D. Parallel plate capacitor depends on area of the plates. Parallel plate capacitors depends on distance between the two plates. Parallel plate capacitor depends on ಇಲ್ಲಿ ಎಪ್ಸಿಲಾನ್ ನಾಟ್ ಇದ್ದಲ್ಲಿ ಎಪ್ಸಿಲಾನ್ ಆರ್ ಬರ್ಬೋದ್ರಿ, ಅಥವಾ ಕೆ ನು ಬರ್ಬೋದು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬರ್ಬೋದು. ಏನಿದು ಏನಪ್ಪಾ ಅಂದ್ರೆ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಡಿಪೆಂಡ್ಸ್ ಆಲ್ಸೋ ಆನ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಇವು ಮೂರುವನ್ನು ಬರಿಬೇಕಪ್ಪಿ. ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಪ್ಲೇಟ್. ಹೆಂಗ್ ಡಿಪೆಂಡ್ ಆಗಿರ್ತದೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಪ್ಲೇಟ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಹೆಂಗ್ರಿ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಅಂಡ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಹೆಂಗಿರ್ತದ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ನೆನಪಿಟ್ಕೋಬೇಕಪ್ಪಿ. ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಅ ಚಾರ್ಜ್ ಕೆಪಾಸಿಟರ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಕೇಳಿದಾರೆ. ಅಪ್ಪಿ ಈ ಎನರ್ಜಿ ಸ್ಟೋರ್ಡ್ ಏನಕ್ಕೆ ಡೆರಿವೇಶನ್ ಅದಲ್ರಿ, ಡೆರಿವೇಶನ್ ಪಾರ್ಟ್ ಇಲ್ಲ, ಓನ್ಲಿ ಲಾಸ್ಟ್ ಎಕ್ಸ್ಪ್ರೆಷನ್ ರಿಟೈನ್ ಮಾಡ್ಕೊಂಡಿದ್ರೆ ಈ ಕ್ವಶನ್ ರಿಟೈನ್ ಮಾಡ್ಕೊಂಡಿರೋದ್ರಿಂದ ಈ ಕ್ವಶನ್ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹೆಂಗ ಏನ್ ಈಕ್ವೇಶನ್ ಇದೆ? ಯು ಇಸ್ ಈಕ್ವಲ್ ಟು ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್, ಯು ಇಸ್ ಈಕ್ವಲ್ ಟು half CV square. What is C here? Capacitance of the capacitor, and V is potential difference between the two plates of the capacitor. ನೆನಪಿಟ್ಕೋಬೇಕು. ಇದನ್ನ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಬೇಕು, ಇಕ್ವೇಶನ್ ನ ಬರೆದು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಗೇನ್ 2 ಮಾರ್ಕ್ಸ್ ಅಪ್ಪಿ. ಹಂಗಾರ ಈ 2 ಮಾರ್ಕ್ಸ್ ನೊಳಗ ನಾನು ಈ 5 ಕ್ವಶನ್ ನ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿನಿ. ಈ 5 ಕ್ವಶನ್ ನ ಪ್ರಿಪೇರ್ ಆಗ್ರಿ. ಓಕೆ, ನೆಕ್ಸ್ಟ್ ಅಪ್ಪಿ ಪಾರ್ಟ್ ಸಿ ಒಳಗೆ ಹಂಗಾರ ಯಾವ್ಯಾವ ಕ್ವಶನ್ ಅಪ್ಪಿ? ಎಲ್ಲವೂ ಡೆರಿವೇಶನ್ ಪಾರ್ಟ್ ಅದಾವು, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಇಂಪಾರ್ಟೆಂಟ್ ಕ್ವಶನ್ ಅಂತ ಕೊಟ್ಟಿರ್ತೀನಿ, ಎಲ್ಲಾ ಕಡೆ ಸೊಲ್ಯೂಷನ್ ಸಿಗ್ತಾವ್ರಿ, ಒಂದ್ಸರ್ತಿ ನೋಡ್ಕೊಡ್ರಿ. ಫಸ್ಟ್ ಕ್ವಶನ್ ಇಂದ ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಫಿ ಮತ್ತು ಈ ನಡುವೆ ರಿಲೇಷನ್ ಡಿರೈವ್ ಮಾಡಂತಾರ್ರಿ. ಹಂಗಾರೆ ಅಥವಾ ಕ್ವಶನ್ ಹಿಂಗೂ ಕೇಳ್ಬೋದು, ಡಿರೈವ್ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ರೀ, ಬಹಳ ಸರ್ತಿ ಈ ಕ್ವಶನ್ ಕೇಳಿದರು. ಎಲ್ಲ ಕಡೆ ಸೊಲ್ಯೂಷನ್ ಸಿಗ್ತದೆ. ಸಿಂಪಲ್ ಡೆರಿವೇಶನ್ ಇಂದ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 ಚಾರ್ಜಸ್ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಇವು ಎರಡೂ ಕ್ವಶನ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್. ಸಾಕಷ್ಟು ಸರ್ತಿ ಕ್ವಶನ್ ಕೇಳಿದರು, ಇವನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. Parallel plate capacitance, capacitance derivation C is equal to A into epsilon naught divided by D. ಈ derivation ಸುದ ಬಹಳ ಇಂಪಾರ್ಟೆಂಟ್ ರೀ, ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ನು ಸುದ ಪ್ರಾಕ್ಟೀಸ್ ಮಾಡ್ಕೊಡ್ರಿ. Obtain the expression for effective capacitance of 2 capacitors when connected in series and parallel. Combination of capacitance, series combination, parallel combination ಕೇಳ್ಬೋದು. ಅಪ್ಪಿ ಒಂದೊಂದ್ಸರ್ತಿ ಏನಾಗಿರ್ತದ, ಪ್ಯಾರಲಲ್ ಕಾಂಬಿನೇಷನ್ ಕೇಳಿರ್ತಾರೋ, ಬಟ್ ಸಾಕಷ್ಟು ಸ್ಟೂಡೆಂಟ್ಸು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡೆರಿವೇಶನ್ ಮಾಡೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಕ್ವಶನ್ಸ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಕೆಪಾಸಿಟನ್ಸ್ ಕೇಳಿದ್ರು ಅಂದ್ರೆ ಸಿ ಇಸ್ ಈಕ್ವಲ್ ಟು ಎ ಇಂಟು ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಡಿ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇದನ್ನ ಡಿರೈವ್ ಮಾಡಬೇಕು. ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಕರೆಕ್ಟ್ ಆಗಿ ಕ್ವಶನ್ಸ್ ನ ಓದಿದ್ರಿ ಅಂತಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಬರ್ತದ. ಸಿರೀಸ್ ನೊಳಗಿದ್ದಾಗ ಏನ್ ನಮ್ಗೆ ಆನ್ಸರ್ ಬರ್ತದ್ರಿ? 1/CS ಇಸ್ ಈಕ್ವಲ್ ಟು 1/C1 ಪ್ಲಸ್ 1/C2 ಫಾರ್ 2 ಕೆಪಾಸಿಟರ್ಸ್. ನೆನಪಿಟ್ಕೋಬೇಕು. ಪ್ಯಾರಲಲ್ ದೊಳಗಿದ್ದಾಗ CP ಇಸ್ ಈಕ್ವಲ್ ಟು C1 ಪ್ಲಸ್ C2. ಇದನ್ನ ಡೆರೈವೇಶನ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಹಂಗಾರ ಈ 3 ಮಾರ್ಕ್ಸ್ ನೊಳಗೆ ನಾನು ಈ 5 ಕ್ವಶನ್ ನ ಮೋಸ್ಟ್ ಇಂಪಾರ್ಟೆಂಟ್ ಅಂತಲ್ಲಿ ಕನ್ಸಿಡರ್ ಮಾಡಿದ್ವಿ. ಹಂಗಾರ ಪಾರ್ಟ್ ಡಿ ಒಳಗೆ 5 ಮಾರ್ಕ್ಸ್ ಕ್ವಶನ್, ಥಿಯರಿ ಕ್ವಶನ್ಸ್ ಯಾವ್ಯಾವ ಕೇಳ್ಬೋದು? ಒಂದೇದು, ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಾಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಡೆಫಿನೇಷನ್ ನ ಬರ್ಲಿಕ್ಕೆ ಬರ್ಬೇಕಪ್ಪಿ, ಪ್ರಾಕ್ಟೀಸ್ ಮಾಡ್ಕೊಡ್ರಿ, ಓದ್ರಿ ನೀಟಾಗಿ. ಆಮ್ಯಾಗ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಬಹಳ ಈಸಿ ಡೆರಿವೇಶನ್ ಅದ, ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಪಿ ಇಸ್ ಈಕ್ವಲ್ ಟು 1/4 ಎಪ್ಸಿಲಾನ್ ನಾಟ್ Q ಡಿವೈಡೆಡ್ ಬೈ ಆರ್. ಬಹಳ ಇಂಪಾರ್ಟೆಂಟ್ ಡೆರಿವೇಶನ್ ರೀ. ಈ ಕ್ವಶನ್ ಈ ಚಾಪ್ಟರ್ದಿಂದ ಒಂದು ಈಸಿ ಟೈಪ್ ಡೆರಿವೇಶನ್ ಕ್ವಶನ್ಸ್ ಕೇಳುವಾಗ 5 ಮಾರ್ಕ್ಸ್ ಕ್ವಶನ್ ಕೇಳುವಾಗ ಇದ ಕ್ವಶನ್ ನ ಕನ್ಸಿಡರ್ ಮಾಡ್ಕೊಳ್ತು ವಿದೌಟ್ ಎನಿ ಹೆಸಿಟೇಷನ್ ಈ ಕ್ವಶನ್ ನ ಪ್ರಾಕ್ಟೀಸ್ ಮಾಡಬೇಕು. ಬಹಳ ಈಸಿ ಕ್ವಶನ್ ಅದ್ರಿ. ಆಮೇಲೆ ಇನ್ನೊಂದು ಸೆಕೆಂಡ್ 5 ಮಾರ್ಕ್ಸ್ ಕ್ವಶನ್ ಯಾವ್ದು ತಗೊಂಡಿದ್ದೀನಿ ಅಂದ್ರೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅನ್ ಎಲೆಕ್ಟ್ರಿಕ್ ಡೈಪೋಲ್.
ಎಲೆಕ್ಟ್ರಿಕ್ ಡೈಪೋಲ್ದಿಂದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿರ್ತದ ಇದು ಸುದಾ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜ್, ಫಿ ಈಸ್ ಈಕ್ವಲ್ ಟು V1 ಪ್ಲಸ್ V2 ಸಮ್ ಮಾಡಿ ಸಿಂಪಲ್ ಮ್ಯಾಥಮೆಟಿಕ್ಸ್ ಅದ ರೀ. ಇದನ್ನು ಸುದಾ ನೀವು 5 ಮಾರ್ಕ್ಸ್ಗೆ ಪ್ರಾಕ್ಟೀಸ್ ಮಾಡಬೇಕು. ಈ ಎರಡೂ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿವಿ. ಇನ್ನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಿದ್ರ ಯಾವ್ಯಾವ ಫಾರ್ಮುಲಾ ಮ್ಯಾಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ಬೋದು, ಅವನ್ನ ಹೆಂಗೆ ನೆನಪಿಟ್ಟು ಯಾವ್ಯಾವ ಫಾರ್ಮುಲಾನ ನೀವು ನೆನಪಿಟ್ಟುಕೋಬೇಕು ಅಂತ ನೋಡೋಣ್ರಿ. ಫಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಈ ಫಾರ್ಮುಲಾ ನಿಮಗೆ ಕಂಪಲ್ಸರಿ ನೆನಪಿರಬೇಕು. 1/4πε0 Q/R. 1/4πε0 ಅಂದ್ರೆ ಏನ್ರಿ 9 × 10⁹ ಈ ವ್ಯಾಲ್ಯೂಸ್ ನಿಮಗೆ ನೆನಪಿರಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಆಮೇಲೆ ಒಂದ್ಸತಿ ಪೊಟೆನ್ಷಿಯಲ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿ ವರ್ಕ್ ಡನ್ ಕೇಳಿದ್ರು ಅಂದ್ರೆ ವರ್ಕ್ ಡನ್ ಈಸ್ ಆಲ್ವೇಸ್ ಈಕ್ವಲ್ ಟು Q × V ನೆನಪಿಟ್ಕೋಬೇಕು. ವರ್ಕ್ ಡನ್ ಈಸ್ ಆಲ್ವೇಸ್ ಈಕ್ವಲ್ ಟು Q × V. ಯಾಕಂದ್ರೆ ಪೊಟೆನ್ಷಿಯಲ್ ಹೆಂಗೆ ಡಿಫೈನ್ ಮಾಡ್ತೀವಿ, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ ಡಿಫೈನ್ ಮಾಡ್ತೀವಿ, W/Q. ಹಂಗಾರೆ W ಈಸ್ ಈಕ್ವಲ್ ಟು ಏನಾಯ್ತು Q × V. ಈ ಈಕ್ವೇಷನ್ಸ್ ನಿಮ್ಗೆ ನೆನಪಿರಬೇಕು. ಅಥವಾ dW ಈಸ್ ಈಕ್ವಲ್ ಟು Q × dV ಇದನ್ನು ಸುಧಾ ನೆನಪಿರಬೇಕು. ಆಮೇಲೆ ನಮಗೆ ಗೊತ್ತದ superposition principle of electric potential. If there are system of charges ಇದು ಅಂತಂದ್ರೆ the net electric potential is the algebraic sum of electric potential due to individual charges. ನೆನಪಿಟ್ಕೋಬೇಕು. ಅದಕ್ಕೆ ಇದನ್ನ phi is equal to 1/4πε0 Q1/R1 plus Q2/R2 plus Q3/R3 plus so on. ಇಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಮ್ಯಾಗ ಟ್ರಯಾಂಗ್ಯುಲರ್ ಫಾರ್ಮುಲಾಸ್ ಅಂದ್ರೆ ಇಲ್ಲೊಂದು ಚಾರ್ಜ್ ಇಲ್ಲಿ ಇವೆರಡು ಕೊಟ್ಟು ಚಾರ್ಜ್ ಕೊಟ್ಟು ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿರ್ತದೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳ್ಬೋದು. ಅಥವಾ ಸ್ಕ್ವೇರ್ ಪ್ರಾಬ್ಲಮ್ಸ್ ಬರ್ಬೋದು. ಇಲ್ಲೊಂದು ಚಾರ್ಜ್ ಕೊಟ್ಟು ಈ ಫೋರ್ತ್ ಕಾರ್ನರ್ದೊಳಗೆ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳ್ಬೋದು. ಅಥವಾ ಸ್ಕ್ವೇರ್ ಪ್ರಾಬ್ಲಮ್ ಕೊಟ್ಟು 3 ಕಾರ್ನರ್ದೊಳಗೆ ಚಾರ್ಜಸ್ ಕೊಟ್ಟು ಸೆಂಟರ್ದೊಳಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಆಗಬೇಕು ಅಂದ್ರೆ ಈ ಫೋರ್ತ್ ಕಾರ್ನರ್ದೊಳಗೆ ಎಷ್ಟು ಚಾರ್ಜ್ನ ಇಡಬೇಕು ಅಂತ ಕೇಳ್ಬೋದು. ಇದನ್ನು ಸುಧಾ ಈ ತರ ಪ್ರಾಬ್ಲಮ್ಸ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರ್ಬೇಕಪ್ಪಿ. ಆಮ್ಯಾಗ ಕೆಪಾಸಿಟನ್ಸ್ ಆಫ್ ದ ಕಂಡಕ್ಟರ್ C is equal to Q/V. ಇದು ಸುಧಾ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ರೀ, ನೆನಪಿಟ್ಕೊಡ್ರಿ. ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ C is equal to A × ε0/D ಇದನ್ನ ನೆನಪಿಟ್ಕೊಡ್ರಿ. ಇನ್ನು ಮೀಡಿಯಂ ಅಂತ ಬಂದಾಗ ಇದು ಏರ್ದೊಳಗೆ ಐತ್ರಿ. ಇನ್ನು ಮೀಡಿಯಂ ಅಂತ ಬಂದಾಗ ಈ ε0 ಜೊತೆ εr ನ ಮಲ್ಟಿಪ್ಲೈ ಮಾಡಬೇಕು. ಇಟ್ ಇಸ್ ಕಾಲ್ಡ್ ಆಸ್ ರಿಲೇಟಿವ್ ಪರ್ಮಿಟಿವಿಟಿ ಅಂತಲೂ ಕರಿತೀವಿ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. C is equal to ಇದು C ಅಂತಂದ್ರೆ ಇದು ಏರ್ದೊಳಗೆ ತಗೊಂಡ್ರಿ. C is equal to CA × CR ಅಂತ ತಗೊಂಡು ಅಂದ್ರೆ ಏರ್ದೊಳಗೆ ಎಷ್ಟು ಕೆಪಾಸಿಟನ್ಸ್ ಇರ್ತದೆ ಅದಕ್ಕೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಎಫೆಕ್ಟಿವ್ ಕೆಪಾಸಿಟನ್ಸ್ ವೆನ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್ ಅಂತ ಕೇಳಿದಾರ್ರಿ. ಸಿರೀಸ್ ಕಾಂಬಿನೇಷನ್ ಇತ್ತು ಅಂದ್ರೆ ನೆನಪಿಟ್ಕೋಬೇಕು 1/CS is equal to 1/C1 plus 1/C2 plus 1/C3 so on up to 1/Cn if there are n number of capacitors. ಎರಡೇ ಕೆಪಾಸಿಟರ್ ಇದ್ದು ಅಂದ್ರೆ CS is equal to C1 C2 divided by C1 plus C2 ಇದನ್ನ ನೆನಪಿಟ್ಕೋಬೇಕು. if there are n number of capacitors connected in parallel ಇದ್ದು ಅಂದ್ರೆ C is equal to C1 plus C2 plus C3 plus so on up to Cn ಅಂತ ನೆನಪಿಟ್ಕೋಬೇಕು. ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್ ವೆರಿ ವೆರಿ ಇಂಪಾರ್ಟೆಂಟ್. U is equal to half CV². ಇಲ್ಲಿ C ಇದ್ದಲ್ಲಿ Q/V ಪುಟ್ ಅಪ್ ಮಾಡ್ರೆ ಈ V ಸ್ಕ್ವೇರ್ ಗೆ ಕ್ಯಾನ್ಸಲ್ ಆಯ್ತು. ಹಾಫ್ Q × V ಇದು ಸುಧಾ ಬಹಳ ಇಂಪಾರ್ಟೆಂಟ್ ರೀ. ಅಥವಾ ಹಾಫ್ ಈ V ಇದ್ದಲ್ಲಿ Q/C ಪುಟ್ ಅಪ್ ಮಾಡಿದ್ರೆ ಹಾಫ್ Q²/C ಇದನ್ನು ಸುಧಾ ನೆನಪಿಟ್ಕೋಬೇಕು. ಇನ್ನು ಕಾಮನ್ ಪೊಟೆನ್ಷಿಯಲ್ ಕೇಳ್ಬೋದ್ರಿ. ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಕೆಪಾಸಿಟನ್ಸ್ ಅಂದ್ರೆ ಟೋಟಲ್ ಚಾರ್ಜ್ ಇದರ n ನಂಬರ್ ಆಫ್ ಚಾರ್ಜಸ್ Q1 plus Q2 plus Q3 so on up to Qn divided by total capacitance C1 plus C2 plus C3 so on up to Cn. ಈ ಫಾರ್ಮುಲಾ ಸುಧಾ ಕಾಮನ್ ಪೊಟೆನ್ಷಿಯಲ್ ಫಾರ್ಮುಲಾ ಸುಧಾ ಬಹಳ ಇಂಪಾರ್ಟೆಂಟ್ ರೀ. ಇವು ಇಷ್ಟುವನ್ನು ಈ ಚಾಪ್ಟರ್ದೊಳಗೆ ಇಷ್ಟು ಫಾರ್ಮುಲಾಸ್ ನೆನಪಿಟ್ಕೋಬೇಕು. ಯಾವುದಾದ್ರೂ ಫಾರ್ಮುಲಾ ಮ್ಯಾಗ ಕ್ವಶನ್ಸ್ ಬಂದವು ಅಂತಂದ್ರೆ ನೀವು ಸಾಲ್ವ್ ಮಾಡಬೇಕು. ಇದು ಅಪ್ಪಿ ನಿಮ್ದು ಸೆಕೆಂಡ್ ಚಾಪ್ಟರ್ 11 ಮಾರ್ಕ್ಸಿಗೆ ಬರ್ತದೆ ರೀ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಚಾಪ್ಟರ್ನ ಸುಧಾ ನೀವು ಪ್ರಾಕ್ಟೀಸ್ ಮಾಡ್ರಿ. ನಿಮ್ದು ಏನೋ ಡೌಟ್ಸ್ ಇದ್ದು ಕೂಡ ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ವೆರಿ ಮಚ್. ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಚಾಪ್ಟರ್.